ಕ್ಷಮಿಸಿ ಮಹಾಸ್ವಾಮಿ. ನೀವು ಮುಂದುವರಿಸಿ. ಹಾಂ, ರಾಕೇಶ್ ಅವರೇ, ನೀವೇ ಸೂರ್ಯವರ್ಧನ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಒಂದು 8 ತಿಂಗಳ ಹಿಂದೆ ನನಗೊಂದು ಆಕ್ಸಿಡೆಂಟ್ ಆಗಿತ್ತು ವಕೀಲ್ ಸಾಹೇಬ್ರೆ. ಅದಾದ್ಮೇಲೆ ನಂಗೆ ಹಳೆದೆಲ್ಲ ನೆನಪಿಗೆ ಬಂದಿದ್ದು. ನಾನು ರಾಂಪುರಕ್ಕೆ ಬಂದಾಗ ಅಲ್ಲಿ ಸೂರ್ಯವರ್ಧನ್ ಹೆಸರಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ. ಅವನೇ ಈ ಕಾರಣ. ಅವನ್ ಸ್ವಲ್ಪ ಪ್ರಳಯ ಅಂತಕ ಅಂತ ಗೊತ್ತಾಯ್ತು. ಅದಕ್ಕೆ ಪೊಲೀಸ್ನವ್ರ ಸಹಾಯ, ಮಿನಿಸ್ಟರ್ ಸಾಹೇಬ್ರ ಸಹಾಯ ತಗೊಂಡು ನಾನು ಆ ಮನೆಗೆ ಹೋದೆ. ಲಾಯರ್ ಪದ್ಮನಾಭ್ ಅವರು ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನೋ ಆರೋಪ ನಿಮ್ಮ ಮೇಲಿದೆ. ಅದಕ್ಕೆ ನೀವೇನು ಹೇಳ್ತೀರಾ? ಅವರು ಕಿಡ್ನ್ಯಾಪ್ ಆಗಿದ್ದೇನೋ ನಿಜ, ಆದ್ರೆ ಮಾಡಿರೋದು ನಾನಲ್ಲ. ಈ ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಅಂತ ಹೇಳ್ತಾರೆ, ಅಂಥವ್ರನ್ನ ಕಿಡ್ನ್ಯಾಪ್ ಮಾಡಕ್ಕಾಗತ್ತಾ? ಅವ್ರು ಕಿಡ್ನ್ಯಾಪ್ ಆಗಿರೋ ಜಾಗ ಎಲ್ಲಿದೆ ಅಂತ ಗೊತ್ತಾದ ತಕ್ಷಣ ನಾನು, ನಮ್ ಮಿನಿಸ್ಟರ್ ಸಾಹೇಬ್ರು, ನಮ್ ವಿಕ್ರಮ್ ರಾಥೋಡ್ ಸರ್ ಅಷ್ಟೂ ಜನ ಸ್ಪಾಟ್ಗೆ ಹೋದ್ವಿ. ಆಮೇಲೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಪೊಲೀಸ್ನವರು ಶಂಕರಪ್ಪನ ಅರೆಸ್ಟ್ ಮಾಡಿದ್ಮೇಲೆ ನಮ್ ವಿಷಯ ಗೊತ್ತಾಗಿದ್ದಷ್ಟೇ. ಶಂಕರಪ್ಪನ ಮಗ ರಾಜೇಶ ಅನ್ನೋನ್ನ ಭೀಮಾ ಅನ್ನೋ ವ್ಯಕ್ತಿ ಸಾಯಿಸದ್ನಂತೆ. ಈ ಶಂಕರಪ್ಪ ಮಿಸ್ಟೇಕ್ ಮಾಡ್ಕೊಂಡು ಒಂದ್ಸಲ ನಮ್ಮ ತಾತನ ಮೇಲೂ ಅಟ್ಯಾಕ್ ಮಾಡಿದ್ದ. ಕೊನೆಗೆ ಆ ಭೀಮನೆ ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾಯ್ತು.